ಎಲ್ಲರಿಗೂ ನಮಸ್ಕಾರ. ಸಮಸ್ತ ನಾಗರಿಕ ಬಂಧುಗಳೇ, ಇವತ್ತು ವಿಶ್ವ ರಾಷ್ಟ್ರೀಯ ರೈತ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತೀನಿ. ನಮ್ಮ ನೆರೆ ರಾಜ್ಯ ತಮಿಳುನಾಡಿನಲ್ಲಿ ಇವತ್ತು ವ್ಯವಸಾಯಿಗಳ ದಿನ ಅಂತಲೇ ಒಂದು ಮಹತ್ವವಾಗಿ ಕರೀತಾರೆ. ರೈತರಿಗೆ ಭಾಳ ಮಹತ್ವವಾದ ಒಂದು ದಿನ ಇವತ್ತು ರೈತನ ಪರಿಸ್ಥಿತಿ ಏನಾಗಿದೆ ಅಂತಂದರೆ ಅಧೋಗತಿಯಾಗಿದೆ. ಈ ದೇಶದ ಬೆನ್ನೆಲುಬು ಒಂದು ಯೋಧ ಆದರೆ ಇನ್ನೊಂದು ರೈತ. ಹಾಗಾಗಿ ಅವರು ಬೆಳೀತಕ್ಕಂಥ ಕಷ್ಟಪಟ್ಟು ದುಡಿದು ಬೆವರು ಸುರಿಸಿ ಆ ಬೆವರು ಕೆಳಗಡೆ ಬಿದ್ದರೆ ನಮಗೆ ಅನ್ನ. ಇವತ್ತು ಯಾರು ಚಿನ್ನ ಬೆಳೆ ತಿನ್ನೋಕ್ಕಾಗಲ್ಲ. ಅನ್ನ ಇಲ್ಲದಿದ್ರೆ ಬದುಕೇ ಇಲ್ಲ. ಹಾಗಾಗಿ ಇವತ್ತು ನಾವು ರೈತರನ್ನು ಅವರಿಗೆ ನಾವು ಗೌರವಿಸೋಣ ಅಂತ ಹೇಳ್ತಾ ಮತ್ತೊಮ್ಮೆ ವಿಶ್ವ ರಾಷ್ಟ್ರೀಯ ರೈತ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತೇನೆ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು. ಸರ್ ನಮಸ್ಕಾರ. ಇವತ್ತು ರೈತರ ದಿನಾಚರಣೆ ಇದೆ. ಹಾಗಾಗಿ ರೈತರ ಒಂದು ಶ್ರಮ ಈ ದೇಶಕ್ಕೆ ಬಹಳ ಅತ್ಯವಶ್ಯಕ. ಹಾಗಾಗಿ ರೈತರ ಕುರಿತು ಒಂದಿಷ್ಟು ಮಾಹಿತಿ ಸರ್. ನಮಸ್ಕಾರ ಪ್ರಿಯ ವೀಕ್ಷಕರೇ, ಇವತ್ತು ವಿಶ್ವ ರೈತ ದಿನ. ನಮ್ಮ ಸಂದರ್ಶಕರು ಕೇಳಿದಂಗೆ ರೈತರ ಶ್ರಮ ಇಡೀ ದೇಶಕ್ಕೆ ಅಂತ ಹೇಳ್ತಾ ಇದ್ದಾರೆ. ಇಡೀ ಭೂಮಿ ಮೇಲೆ ಪ್ರತಿಯೊಂದು ಬದುಕಿರ್ತಕ್ಕಂಥ ಮನುಷ್ಯರಿಗೂ ಅನ್ನ ಕೊಡ್ತಕ್ಕಂಥವ್ರು ರೈತರೇ. ಇಡೀ ವಿಶ್ವ ಅದರಲ್ಲಿ ಆಯಾಯ ರಾಷ್ಟ್ರಗಳಲ್ಲಿ ಆಯಾಯ ಬೇಸಾಯ ಪದ್ಧತಿಯಂತೆ ಅಲ್ಲಲ್ಲಿ ರೈತರು ಏನು ಮಾಡ್ಕೊಂಡಿದ್ದಾರೆ ಅಂದರೆ ಅವರವರ ರಾಷ್ಟ್ರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅವರ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಳ್ಳುವ ಮೂಲಕ ಆಯಾಯ ರಾಷ್ಟ್ರದಲ್ಲಿ ಈ ಭೂಮಿ ಮೇಲೆ ಹುಟ್ಟಿ ಬಿತ್ತಿ ಬೆಳೆದು ಪ್ರತಿಯೊಂದು ಜೀವ ಸಂಕುಲಗಳು ಕೂಡ ಅನ್ನದಾನವನ್ನು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಈ ಜೀವ ಏನಾದರೂ ಬದುಕಿದೆ ಅಂತ ಹೇಳಿದ್ರೆ ಅದು ಆ ಪ್ರಕೃತಿಯ ಸಂಪತ್ತಿನಿಂದ, ಇನ್ನೊಂದು ರೈತರಿಂದ. ಯಾಕೆಂದರೆ ಆ ಪ್ರಕೃತಿಯ ಸಂಪತ್ತನ್ನೆಲ್ಲ ಬಳಸ್ಕೊಂಡು ಈ ಭೂಮಿಯಿಂದ ಅನ್ನ ಬೆಳೆದು ಎಲ್ಲರ ಮನೆ ಮನೆಗೆ ಹಂಚುವಂಥ ಮಹಾಪುಣ್ಯಾತ್ಮ ರೈತ. ಅವರ ಶ್ರಮಕ್ಕೆ, ಅವರ ಬೆವರಿಗೆ ನಿಜವಾಗ್ಲೂ ಕೂಡ ನಾವು ಎಷ್ಟು ಬೆಲೆ ಕಟ್ಟಿದ್ರೂ ಸಾಲದು. ಇವತ್ತು ರೈತನ ಬದುಕಿನ ಪರಿಸ್ಥಿತಿಗಳನ್ನ ನೋಡ್ತಾ ಇದ್ದರೆ ಇವತ್ತು ಆಕಾಶದ ಎತ್ತರಕ್ಕೆ ಹೋಗ್ತಾ ಇರ್ತಕ್ಕಂಥ ದುಬಾರಿಯ ಮಾರ್ಕೆಟಿಂಗ್ ಬೆಲೆಗಳು ನಿಜವಾದ ಬೆಳೆದಂಥ ರೈತನಿಗೆ ಸಿಕ್ಕದೆ ಇವತ್ತು ಅವನು ಕಂಗಾಲಾಗಿ ಪ್ರತಿಯೊಂದು ಫಸಲು ಕೂಡ ಬೆಳೀತಾನೆ. ಬೆಳೆಯುವಂಥ ಸಂದರ್ಭದಲ್ಲಿ ಅತಿವೃಷ್ಟಿಯಿಂದ ನಾಶವಾಗುತ್ತೆ, ಅನಾವೃಷ್ಟಿಯಿಂದ ನಾಶವಾಗುತ್ತೆ, ಅಥವಾ ವನ್ಯಜೀವಿಗಳಿಂದ ನಾಶವಾಗುತ್ತೆ, ಅಥವಾ ಎಲ್ಲವನ್ನು ಸರಿ ಮಾಡಿಕೊಂಡು ತನ್ನ ಮಾರ್ಕೆಟ್ಗೆ ಹಾಕ್ತಾನೆ. ಮಾರ್ಕೆಟಲ್ಲಿ ಸರಿಯಾಗಿ ಬೆಂಬಲ ಬೆಲೆ ಸಿಕ್ಕದೆ ಇವತ್ತು ಬೀದಿಗಿಳಿದು ಹೋರಾಟ ಮಾಡುವಂಥ ಒಂದು ವಾತಾವರಣ ಇವತ್ತು ರೈತರಿಗೆ ಬಂದಿದೆ. ಇವತ್ತು ವಿಶ್ವ ರೈತರ ದಿನಾಚರಣೆ ಯಾವ ರೈತನ ಮಕ್ಕಳು ಕೂಡ ಇವತ್ತು ಸಂತೋಷವನ್ನು ಕಾಣಲಿಕ್ಕೆ ಆಗ್ತಾ ಇಲ್ಲ. ಕಾರಣ ಯಾಕೆ ಅಂತ ಹೇಳಿದ್ರೆ ಅವನು ಬೆಳೆದಂಥ ಬೆಳೆಗಳಿಗೆ ಸರಿಯಾಗಿ ಬೆಳೆ ಸಿಕ್ಕಿದೆ. ಆಮೇಲೆ ಅವನ ಒಂದು ಕೃಷಿ ಬೇಸಾಯ ಪದ್ಧತಿಯನ್ನು ಸರಿಯಾದ ರೀತಿ ಈ ಸರ್ಕಾರಗಳು, ಈ ಯೋಜನೆಗಳು ಸರಿಯಾದ ರೀತಿ ಅದನ್ನು ನಿರ್ವಹಿಸುತ್ತೆ. ಇವತ್ತು ರೈತ ಕಂಗಾಲಾಗಿ ಬೀದಿಗೆ ಬಂದಿದ್ದಾನೆ. ಆದರೂ ಕೂಡ ಇವತ್ತು ಇಂಥ ಒಂದು ಅನಾಹುತದ ಕಾಲದಲ್ಲೂ ಕೂಡ ತನ್ನ ಒಂದು ಕಾಯಕವನ್ನು ಬಿಡದೆ ಪ್ರತಿಯೊಂದು ಮನೆಗೂ ಅನ್ನ ಕೊಡ್ತಾ ಇರ್ತಕ್ಕಂಥ ಮಹಾಪುಣ್ಯಾತ್ಮನಿಗೆ ನಾನು ಈ ಮೂಲಕ ತುಂಬುವುದೇ ಅಭಿನಂದನೆ ಸಲ್ಲಿಸ್ತೇನೆ. ನಿಜವಾಗ್ಲೂ ಗ್ರೇಟ್ ಸರ್. ನೀವು ಇಂಥ ಚಳುವಳಿಗಳನ್ನ ಮಾಡುವ ಮೂಲಕ ರೈತರ ಬದುಕಿನೊಂದಿಗೆ ನೀವು ನಮ್ಮ ಬಡವರ ಬೆನ್ನೆಲುಬಾಗಿ ನೀವು ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದೀರಾ. ನಿಮ್ಮ ಸೇವೆ ಈ ದೇಶಕ್ಕೆ ದೊಡ್ಡದು ಅಂತಕ್ಕಂಥ ಮಾತು ಹೇಳ್ತಾ ಮತ್ತೊಮ್ಮೆ ನಮ್ಮೆಲ್ಲರಿಗೂ ಅನ್ನ ಕೊಡ್ತಾ ಇರ್ತಕ್ಕಂಥ ಆ ಮಹಾಪುಣ್ಯಾತ್ಮ ರೈತ ಪುಣ್ಯಾತ್ಮನಿಗೆ ನಾನು ಈ ಸಂದರ್ಭದಲ್ಲಿ ನಾನು ಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸ್ತಾ ಇದ್ದೀನಿ. ಶುಭವಾಗಲಿ. ಅವರು ಬೆಳೆದಂಥ ಬೆಳೆಗೆ ಬೆಂಬಲ ಬೆಲೆ ಸಿಕ್ಕಲಿ ಮತ್ತು ಪ್ರತಿಯೊಬ್ಬರಿಗೂ ಅನ್ನ ಸಿಗುವಂತಾಗಲಿ ಅಂತಕ್ಕಂಥದ್ದು ನನ್ನ ಆಶಯ. ಧನ್ಯವಾದ. ನಮ್ಮ ಮುಖ್ಯಮಂತ್ರಿ ಹೇಳ್ದಂಗೆ ರೈತನ ಇಂದನೇ ಇವತ್ತಿನ ದೇಶ ನಿಂತಿರೋದು. ಎಂಥ ಚಳಿ ಆಗಲಿ, ಮಳೆ ಆಗಲಿ, ಬಿಸಿಲಾಗಲಿ, ರೈತ ತನ್ನ ಕುಟುಂಬವನ್ನು ಕಟ್ಟಿ ಬಿಸಿ ನಿಂತು ಇವತ್ತು ಶ್ರಮಪಟ್ಟು ದುಡಿದು ಬೆವರನ್ನ ಸುರಿಸಿ ದುಡಿತಾ ಇರೋದ್ರಿಂದ ಈ ದೇಶಕ್ಕೆ ಪ್ರತಿಯೊಬ್ಬ ನಾಗರಿಕ ಮನುಷ್ಯನಿಗೂ ಅನ್ನ ಸಿಗ್ತಾ ಇರೋದು. ಹಾಗಾಗಿ ಇವತ್ತು ರೈತನ ಪಾತ್ರ ಭಾಳ ದೊಡ್ಡದಿದೆ. ಹಾಗಾಗಿಯೂ ಕೂಡ ರೈತನಿಗೆ ಸರ್ಕಾರ ಆಗಲಿ, ಒಂದು ಜನ ಆಗಲಿ ಹೆಚ್ಚಿನ ಮಹತ್ವವನ್ನು ಕೊಟ್ಟು ರೈತನ ಬೆನ್ನಿಗೆ ನಿಲ್ಲಬೇಕು ಅಂತ ಹೇಳ್ತಾ ಇದರಿಂದ ನನ್ನ ಮಾತುಗಳನ್ನ ಹೇಳ್ತಾ ಇದ್ದೇನೆ.